ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ದೃಷ್ಟದ್ಯುಮ್ನ ಮತ್ತು ದ್ರೋಣ, ಭೀಮಸೇನ ಮತ್ತು ಕಳಿಂಗರ ಯುದ್ಧ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮಹಾಬಲಿ ಭೀಮ ಮತ್ತು ಶ್ರುತಾಯುವಿನ ನಡುವೆ ಯುದ್ಧ ನಡೀತಾ ಇತ್ತು. ಸೊ ಭೀಮ ಧನಸ್ಸನ್ನು ಏರಿಸಿ ಲೋಹದ 7 ಬಾಣಗಳನ್ನು ಶ್ರುತಾಯುವಿನ ಮೇಲೆ ಬಿಡ್ತಾನೆ. 2 ಬಾಣಗಳಿಂದ ಚಕ್ರದ ರಕ್ಷಣೆಯನ್ನು ಮಾಡ್ತಾ ಇರ್ತಾರಲ್ಲ ಸತ್ಯ ಮತ್ತು ಸತ್ಯದೇವ, ಅವರನ್ನು ಕೂಡ ಯಮಲೋಕಕ್ಕೆ ಕಳಿಸ್ತಾನೆ. ಮತ್ತು 3 ಬಾಣಗಳಿಂದ ಕೇತುಮಾನನ ಪ್ರಾಣವನ್ನು ತಗೊಳ್ತಾನೆ. ಇದನ್ನು ನೋಡಿ ಕಳಿಂಗ ವೀರನಾದಂಥ ಶ್ರುತಾಯುವಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ಅವನ ಸೈನ್ಯದ 100 ಕ್ಷತ್ರಿಯರು ಏನು ಮಾಡ್ತಾರೆ? ಭೀಮಸೇನನನ್ನು ಮುತ್ತಿಗೆ ಹಾಕಿ 4 ಕಡೆಗಳಿಂದ ಅವನ ಮೇಲೆ ಶಕ್ತಿ, ಗದೆ, ಕತ್ತಿ, ತೊಮರ, ಈ ರೀತಿ ಬೇರೆ ಬೇರೆ ಅಸ್ತ್ರಗಳ ಮಳೆಯನ್ನು ಸುರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಭೀಮಸೇನ ಏನು ಮಾಡ್ತಾನೆ? ಅಸ್ತ್ರಶಸ್ತ್ರಗಳ ಸುರಿಮಳೆಯ ನಿವಾರಣೆಯನ್ನು ಮಾಡಿ, ಅಂದರೆ ಅದೆಲ್ಲ ಬರ್ತಾ ಇತ್ತಲ್ಲ, ಅದನ್ನೆಲ್ಲ ಹೇಗೋ ಒಂದು ಅದನ್ನು ಕತ್ತರಿಸಿ ಅಥವಾ ಅದನ್ನೆಲ್ಲ ದೂರ ಮಾಡಿಕೊಂಡು ತನ್ನ ಗದೆಯನ್ನು ತಗೊಂಡು ಬಹಳ ವೇಗವಾಗಿ ಕಳಿಂಗ ಸೈನ್ಯದ ಒಳಗಡೆ ಹೋಗ್ತಾನೆ. ಮತ್ತು 700 ಯೋಧರನ್ನು ಯಮರಾಜನ ಮನೆಗೆ ಕಳಿಸ್ತಾನೆ. ಇದಾದಮೇಲೆ ಮತ್ತೆ 2000 ಕಳಿಂಗ ವೀರರನ್ನು ಅವನು ಕೊಂದು ಹಾಕ್ತಾನೆ. ನೋಡಿ ಎಷ್ಟು ಜನ ಅವರಲ್ಲಿ ಯೋಧರಿದ್ದಾರೆ. ಮತ್ತು ಭೀಮ ಒಬ್ಬನೇ ಎಷ್ಟು ಜನರನ್ನು ಕೊಂದು ಹಾಕ್ತಾ ಇದ್ದಾನೆ. ಭೀಮಸೇನನ ಈ ಪರಾಕ್ರಮ ಅನ್ನೋದು ಅದ್ಭುತವಾಗಿತ್ತು. ಇದೇ ರೀತಿ ಅವನು ಮತ್ತೆ ಮತ್ತೆ ಕಳಿಂಗರನ್ನು ಸಂಹಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಸಂಜಯ ಹೇಳ್ತಾನೆ, ಮಹಾರಾಜ, ಆ ಸಮಯದಲ್ಲಿ ಅವರನ್ನು ನೋಡಿ ನಿಮ್ಮ ಪಕ್ಷದ ಯೋಧರು ಮತ್ತೆ ಮತ್ತೆ ಇದನ್ನೇ ಹೇಳ್ಕೊಳ್ತಾ ಇದ್ರು, ಏನು ಸಾಕ್ಷಾತ್ ಕಾಲಾನೇ ಭೀಮಸೇನನ ರೂಪವನ್ನು ಧರಿಸಿ ಕಳಿಂಗರ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ನಿಮ್ಮವರೇ ಹೇಳ್ಕೊಳ್ತಾ ಇದ್ರು ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಭೀಷ್ಮರೇನು ಮಾಡ್ತಾರೆ? ತಮ್ಮ ಬಾಣಗಳಿಂದ ಭೀಮಸೇನನ ಕುದುರೆಗಳನ್ನು ಕೊಂದು ಹಾಕ್ತಾರೆ. ಆಗ ಭೀಮಸೇನ ಗದೆಯನ್ನು ಕೈಯಲ್ಲಿ ತಗೊಂಡು ರಥದಿಂದ ಹಾರ್ತಾನೆ. ಈ ಕಡೆ ಸಾತ್ಯಕಿ ಏನು ಮಾಡ್ತಾನೆ? ಭೀಮಸೇನನಿಗೆ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರ ಭೀಷ್ಮರ ಸಾರಥಿಯನ್ನು ಹೊಡೆದು ಕೆಳಗಡೆ ಬೀಳಿಸ್ತಾನೆ. ಸಾರಥಿ ಬಿದ್ದಿದ ತಕ್ಷಣವೇ ಕುದುರೆಗಳು ಗಾಳಿಯ ಜೊತೆ ಮಾತಾಡ್ತಾ, ಅಂದರೆ ಏನು, ಈಗ ಸಾರಥಿ ಇಲ್ಲ ಅಂತಂದರೆ ಕುದುರೆಗಳು ತಮ್ಮಿಷ್ಟ ಹಾಗೆ ಎಗರ್ಕೊಂಡು ಹೋಗ್ತಾ ಇರ್ತಾವಲ್ವಾ, ಆ ರೀತಿ ಭೀಷ್ಮರನ್ನು ಏನು ಮಾಡ್ತು, ಅದು ತನ್ನ ಪಾಡಕ್ಕೆ ತಾನು ರಣಭೂಮಿಯಿಂದ ಹೊರಗಡೆ ಕರ್ಕೊಂಡು ಹೊರಟೋಗುತ್ತೆ. ಭೀಮಸೇನ ಏನು ಮಾಡ್ದ? ಕಳಿಂಗರ ಸಂಹಾರವನ್ನು ಮಾಡಿ ಒಬ್ಬನೇ ಸೈನ್ಯದ ಮಧ್ಯದಲ್ಲಿ ನಿಂತಿದ್ದ. ಆದರೂ ಕೂಡ ಕೌರವ ಪಕ್ಷದಲ್ಲಿ ಯಾವುದೇ ವೀರರಿಗೂ ಕೂಡ ಅವನ ಹತ್ರ ಹೋಗೋ ಧೈರ್ಯ ಬರಲಿಲ್ಲ. ಒಬ್ಬನೇ ಇದಾನಲ್ಲ, ಈಗ ಯಾರು ಬೇಕಾದರೂ ಅಟ್ಯಾಕ್ ಮಾಡ್ಬೋದಿತ್ತಲ್ಲ, ಆದರೆ ಕೌರವ ಪಕ್ಷದಲ್ಲಿ ಅಂಥ ವೀರರು ಯಾರೂ ಇರಲಿಲ್ಲ. ಅಷ್ಟರಲ್ಲಿ ದೃಷ್ಟದ್ಯುಮ್ನ ಏನು ಮಾಡ್ದ? ಅಲ್ಲಿಗೆ ಬರ್ತಾನೆ. ಮತ್ತು ಎಲ್ಲರೂ ನೋಡ್ತಾ ಇದ್ದ ಹಾಗೇನೆ ಭೀಮನನ್ನು ತನ್ನ ರಥದಲ್ಲಿ ಕೂರಿಸ್ಕೊಂಡು ತನ್ನ ದಳದ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆದರೆ ಯಾರೂ ತಡೆಯೋದಕ್ಕಲ್ಲಿ ಯಾರೂ ಬರಲೇ ಇಲ್ಲ. ಎಲ್ರಿಗೂ ಹೆದರಿಕೆ ಈಗ ಭೀಮನನ್ನು ನೋಡಿ. ಅದಕ್ಕೋಸ್ಕರ ಭೀಮಸೇನ ಪಾಂಚಾಲ ಮತ್ತು ಮತ್ಸ್ಯ ದೇಶದ ವೀರರನ್ನು ಭೇಟಿಯಾಗ್ತಾನೆ. ಸಾತ್ಯಕಿ ಭೀಮಸೇನನ ಪ್ರಶಂಸೆಯನ್ನು ಮಾಡ್ತಾ ಹೇಳ್ತಾನೆ, ಇದು ತುಂಬಾ ಸೌಭಾಗ್ಯದ ವಿಷಯ. ನೀವು ಕಳಿಂಗರಾಜ ಭಾನುಮಾನ ಮತ್ತು ರಾಜಕುಮಾರ ಕೇತುಮಾನ, ಶಕ್ರದೇವ ಮತ್ತು ಇನ್ನೂ ಅನೇಕ ಕಳಿಂಗ ವೀರರನ್ನು ಸಂಹಾರ ಮಾಡಿದ್ದೀರಾ. ಕಳಿಂಗ ಸೈನ್ಯದ ವ್ಯೂಹ ಬಹಳ ದೊಡ್ಡದಾಗಿತ್ತು. ಅದರಲ್ಲಿ ಅಸಂಖ್ಯ ಆನೆಗಳು, ಕುದುರೆಗಳು ಮತ್ತು ರಥಗಳಿದ್ವು. ಮತ್ತು ದೊಡ್ಡ ದೊಡ್ಡ ವೀರರು, ಧೀರರು ಕೂಡ ಅದರ ರಕ್ಷಣೆಯನ್ನು ಮಾಡ್ತಾ ಇದ್ರು. ಆದರೆ ನೀವು ಒಬ್ಬರೇ ನಿಮ್ಮ ಬಾಹುಬಲದಿಂದ ಅದನ್ನು ನಾಶ ಮಾಡಿಬಿಟ್ರಿ ಅಂತ ಹೇಳ್ತಾನೆ. ಇಷ್ಟನ್ನು ಹೇಳಿ ಸಾತ್ಯಕಿ ಭೀಮಸೇನನನ್ನು ಆಲಿಂಗನೆ ಮಾಡ್ಕೊಳ್ತಾನೆ. ತುಂಬ ಸಂತೋಷ ಆಗಿ ಅವನನ್ನು ಆಲಿಂಗನೆ ಮಾಡ್ಕೊಳ್ತಾನೆ. ಮತ್ತು ಅವನನ್ನು ತನ್ನ ರಥದಲ್ಲಿ ಕೂರಿಸ್ಕೊಂಡು ಅವನ ಸಾಹಸವನ್ನು ಹೆಚ್ಚಿಸ್ತಾ ಮತ್ತೆ ಅವನು ಕೌರವ ವೀರರನ್ನು ಸಂಹಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಂಥ ಒಬ್ಬ ಬಲಶಾಲಿ ಭೀಮ, ಆಯಿತಾ, ಒಬ್ಬನೇ ನಿಂತ್ಕೊಂಡು ಅಂಥ ದೊಡ್ಡ ಸೈನ್ಯ ಇರುವಂತಹ ಕಳಿಂಗ ರಾಜ್ಯದ ಆ ಸೈನ್ಯವನ್ನೆಲ್ಲ ಅವನು ಪುಡಿ ಪುಡಿ ಮಾಡಾಕ್ಬಿಡ್ತಾನೆ, ನುಚ್ಚು ನೂರು ಮಾಡ್ತಾನೆ. ಅದರಲ್ಲಿ ತುಂಬ ಮುಖ್ಯವಾಗಿ ಇದ್ದಂಥ ಕೆಲವು ಯೋಧರನ್ನು ಕೂಡ ಅವನು ಸಂಹಾರ ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ಇಲ್ಲಿ ಸಾತ್ಯಕಿ ಅವನಿಗೆ ಹೊಗಳೋದು, ನೀವಿಷ್ಟು ಜನರನ್ನು ಕೂಡ ಒಬ್ಬರೇ ಸಂಹಾರ ಮಾಡಿದ್ದೀರಲ್ಲ ಅಂತಂದ್ಬಿಟ್ಟು ಅವನು ಖುಷಿಯಾಗಿ ಅವನನ್ನು ಅಪ್ಕೊಳ್ತಾನೆ. ಮತ್ತೆ ಈಗ ಯುದ್ಧ ಮಾಡೋದಕ್ಕೆ ಅಂತ ಮುಂದೆ ಹೋಗ್ತಾ ಇದ್ದಾರೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.